ಉದ್ದೇಶ ಇಟ್ಕೊಂಡು ಈ BJP NDA ಸರ್ಕಾರ ಅದು ಮಾಡಿದ್ರು. ಈಗ ಅವರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅವರು ನೋಡಿ ಕಾಂಗ್ರೆಸ್ಸು ಮಹಿಳಾ ವಿರೋಧಿ, ಇಂಡಿಯಾ ಅಲಯನ್ಸು ಮಹಿಳಾ ವಿರೋಧಿ ಅಂತ ಅವರು ಅಪಪ್ರಚಾರ ಮಾಡ್ತಿದ್ದಾರೆ. ಈಗ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾರು ನಮ್ಮ ಇತಿಹಾಸನ ಸ್ವಲ್ಪ ನಾವು ಜನರಿಗೆ, ವಿಶೇಷವಾಗಿ ನಮ್ಮ BJPಯ ಸಂಸದರಿಗೆ, ನಮ್ಮ ಕರ್ನಾಟಕಕ್ಕೆ ಅವರೆಲ್ಲರೂ ದ್ರೋಹ ಮಾಡಿದ್ದಾರೆ, ಮಹಿಳೆಯರಿಗೆ ಅವರು ಮೋಸ ಮಾಡಿದ್ದಾರೆ. ನಾವು ಸ್ವಾಭಿಮಾನದಿಂದ ಇದು ನಮಗೆ ಸಿಗಬೇಕಾಗಿರುವಂಥ, ಇದು ನಮ್ಮ ಹಕ್ಕೇ ಅಲ್ಲ, ಇದು ನಮ್ಮ ಅಧಿಕಾರ. ಇದು ನಮಗೆ ಭಿಕ್ಷೆ ಬೇಡ, ನಾವು ತಗೋತೀವಿ, ನಮಗೆ ಇದು ಸಿಗೋವರೆಗೂ ನಾವು ಬೀದಿಗಿಳಿದು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ನೀವು ಯಾರ್ಯಾರು BJP NDA ಸರ್ಕಾರದಲ್ಲಿ ಈ ಸಂಸದರು ಮತ್ತು ಎಲ್ಲ BJPಯ ನಾಯಕರಿದ್ದರೂ ನಿಮಗೆ ನಾವು ಖಂಡಿಸ್ತೀವಿ. ನಿಮಗೆಲ್ರಿಗೂ ನಾಚಿಕೆ ಆಗಬೇಕು.